ಏನಾಯ್ತು ಹಿಂಗಾಗೋಯ್ತು? ಈಗ ಯಾರಿಗೋ ಸಹಾಯ ಮಾಡೋಕ್ಕೋಗಿ ನಾವು ಸಿಕ್ಕಕ್ಕಂತಲ್ಲಣ್ಣ. ಏನಪ್ಪ ನನಗೂ ತಿಳಿತಾ ಇಲ್ಲ. ಅವತ್ತು ಚಿಕ್ಕವನು ಹೇಳ್ಬಿಟ್ಟಿದ್ರೇನ ಚೆನ್ನಾಗಿರುತ್ತೇನೋ ಅಂತ ಅನ್ಕೊಂತೀನಿ. ರಾಮನ್ನು ಬೇರೆ ಇದೇ ಟೈಮ್ಗೆ ಎಲ್ಲವೋ ಹೊತ್ತೋಗ್ಬಿಟ್ಟವನೆ. ಏನಣ್ಣ ಮಾಡೋದು? ರಾಮ, ನಾವು ಅನ್ಕೊಳೋದೇ ಒಂದು, ಅದರಲ್ಲಿ ಆಗೋದೇ ಒಂದು. ಇನ್ನು ಏನು ಮಾಡೋಕ್ಕಾಗಲ್ಲ. ನಾವು ಇಬ್ಬರು ಕೂತು ಗೊತ್ತು ನಾವು ತಪ್ಪು ಮಾಡಿಲ್ಲ ಅಂತ. ಜನಕ್ಕೆ ಗೊತ್ತಾಗಬೇಕಲ್ಲಪ್ಪ. ನಾವು ಮುಂದೆ ಏನಾದರೂ ಆಗಲಿ ಬಿಡು. ನನಗೆ ಒಂದೇ ಬಾಧೆ ನಿನ್ನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಬಿಡೋಣ, ಕೆಲಸ ಹೆಂಗೋ ಮಾಡ್ತಾಯಿಲ್ಲ. ಈಗ ರಾಮನ್ ಎಲ್ಲವನೇ ಅಂತ ಫೋನು ಆನ್ ಮಾಡಿಲ್ಲ ಅಂದ ಆ ಶಂಕರ್ನು. ನಮ್ಮ ಮನೆ ಬರೋಣಪ್ಪ. ನಮ್ಮ ಮನೆ ಬರೋ ಕೆಟ್ಬಿಟ್ಟೈತೆ. ಕೆಟ್ಟುಬಿಟ್ಟದ ನಮ್ಮ ಮನೆ ಬರ. ಅದಕ್ಕೆ ಹಿಂಗೆಲ್ಲ ಅದಾದೆ. ರಾಮ, ಯೋಚನೆ ಮಾಡಬೇಡ. ನಾನು ಹೇಳ್ದಂಗೆ ನೀನು ಮಾಡಪ್ಪ. ಏನಣ್ಣ? ನಾನು ಒಬ್ಬನೇ ಈ ತಪ್ಪು ಮಾಡಿರೋದು ಅಂತ ಹೇಳ್ತೀನಿ. ಸುಮ್ಮನೆ ಅವ್ರು ಬಂದಾಗ ನಿಂತ್ಕೊಂಡು ನೋಡ್ತಾ ಇದ್ನು, ಮಾತಾಡ್ತಾ ಇದ್ನು. ಅವ್ನು ಹೇಳಿದ್ನು ಇಂಥ ಕೆಲಸ ಎಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ. ನೀನು ಭಾಗಿಯಾಗಿದೆಯಾ ಅನ್ನೋದು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗಬಾರ್ದು. ಇದ್ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ? ನನಗೆ ನಿನ್ನ ಕೆಲಸ ಕಳ್ಕೊಳ್ಳೋದು ಇಷ್ಟ ಇಲ್ಲಪ್ಪ. ಇನ್ನು ಕೊಲೆ ಕೊಟ್ಟು ಕೆಲಸ ಅಂತ ಹೋದ್ರೆ ಕೆಲಸ ಹೋಗ್ತದೆ. ತಿರ್ಗಿ ಕೆಲಸ ಸಂಪಾದನೆ ಮಾಡೋದು ಕಷ್ಟ ಅದೇ. ಆಯಿತಾ? ನನ್ನ ಮಾತು ಕೇಳು ನೀನು. ಇಲ್ಲಣ್ಣ, ಅದೆಲ್ಲ ಆಗಲ್ಲ. ಫೋಟೋ ಎಲ್ಲ ನಾನೇ ಎಲ್ಲ ತೆಗ್ದಿದ್ದು. ಫೋಟೋ ನಾನೇ ತೆಗ್ದಿರೋದು. ನಾನೇ ತೆಗ್ದಿದ್ದು ಫೋಟೋ. ಯಾಕಣ್ಣ? ಹೇಗ? ಯಾಕೂ ಇಲ್ಲ, ನಾನು ಹೇಳ್ದಷ್ಟು ಕೇಳು ಅಷ್ಟೇ. ಅದೆಲ್ಲ ಆಗಲ್ಲಣ್ಣ. ನಿನ್ಗೇನು ಶಿಕ್ಷೆ ಆಗ್ತದ ಅದು ನನಗೂ ಆಗಲೇಬೇಕು. ನಾನು ನಿನ್ನ ಜೊತೆಗಿದ್ದೀನಿ. ರಾಮ, ನಾನು ಹೇಳ್ದಂಗೆ ಕೇಳು. ಅಲ್ಲಣ್ಣ, ನಾನೇ ತಾನೇ ನನ್ನ ಮೊಬೈಲಿಂದ ತಾನೇ ಫೋಟೋ ತೆಗ್ದಿದ್ದು. ಅದೆಲ್ಲ ಕತೆ ಬೇಕಾಗಿಲ್ಲ. ನಿನಗೆ ಬೇರೆ ವಯಸ್ಸಾಗೈತೆ. ನನಗೇನಾದರೂ ಹೆಚ್ಚಾಯಿತು ಕಡಿಮೆ ಆಯಿತು ಯಾರು ನೋಡ್ಕೊಂತಾರಣ್ಣ? ನಾನು ನಿನ್ನ ಜೊತೆಗೆ ಇರ್ತೀನಣ್ಣ. ನೋಡು, ನನ್ನ ಮೇಲೆ ಆಣೆ. ನೀನು ಏನು ಮಾತಾಡಬೇಡ, ಸುಮ್ಮನೆ ಇರಬೇಕು. ನನ್ನ ಮೇಲೆ ಆಣೆ ಇಟ್ಕೊಂಡಿದ್ದೀನಿ ನಾನು. ಹೆಂಗಣ್ಣ? ನೋಡು, ನನಗೆ ಬಿದ್ದಿಲ್ಲ. ನೀನೇನಾದರೂ ಮಧ್ಯ ಮಾತಾಡಿದೆ ಅಂದರೆ ನಾನು ಸತ್ತಂಗೆ. ಅಣ್ಣ, ನೀನು ಮಾತಾಡಬೇಡ. ನೀನೇನಾದರೂ ಮಾತಾಡಿದ್ಯಾ ಅಂದರೆ ನಾನು ನಿನ್ನ ಪಾಲಕ್ಕೆ ಸತ್ತಂಗೆ. ತಾತ, ಯಾಕೆ ನಮಗೆ ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಅವ್ನು ಹಂಗೆ ಹೇಳಿದ ಮಾತು ಕೇಳಲ್ಲ, ಅದಕ್ಕೆ ಬಿಟ್ಟಿದ್ದೀನಿ ಅಳ್ತಾವನೆ. ತಾತ, ಚಿಕ್ಕ ಮಾವನ್ ಬಂದು ಏನೇನೋ ಹೇಳ್ತಾವ್ರಿ. ಏನು ತಾತ? ಅವ್ನು ಹೇಳ್ತಾ ಇರೋದೆಲ್ಲ ಕರೆಕ್ಟಮ್ಮ. ಅವ್ನು ಹೇಳ್ತಾ ಇರೋದೆಲ್ಲ ನಿಜನೇ. ಯಾಕೆ ನಮಗೆ ಏನಾಯ್ತು? ನೋಡು ಕರುಣೆ, ನಾನು ಭಾಗಿಯಾಗಿದ್ದೀನಿ. ಫೋಟೋ ಎಲ್ಲ ತೆಗ್ದಿದ್ದೀನಿ. ನಾನು ಬರ್ತೀನಿ ಅಂದರೆ ಬೇಡ ಅಂತ ಹೇಳ್ತಾ ಇರೋದು. ಅಣ್ಣ, ಎಲ್ಲಿ ಗೊತ್ತೀಯ ನೀನು? ನಾವು ಯಾರಿಗೋ ಒಳ್ಳೇದು ಮಾಡಬೇಕು ಅಂತ ಹೋದ್ರಿ, ಅದು ನಮಗೆ ಕೆಟ್ಟದಾಗೋಯ್ತು. ಆ ರಾಮಣ್ಣು ಆದಿಶಂಕರನ ಮನೆಗೆ ಇತ್ತು, ಅದು ಎಲ್ಲೋ ಹೊಟ್ಟೋಗ್ಬಿಟ್ಟ. ಏನೋ ಆ ಹೆಣ್ಣು ಎಲ್ಲವನು ಏನೋ ಗೊತ್ತಾಗ್ತಾ ಇಲ್ಲ ನಮ್ಗೆ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತೈತೆ. ಅಯ್ಯೋ, ಎಂತ ಕೆಲಸ ಆಗೋಯ್ತು ರಾಮು? ಹಲೋ, ಹೇಳಪ್ಪ ಶಂಕರ. ಅಣ್ಣ, ಇದೇನಣ್ಣ ಇದು? ನಾವು ಒಪ್ಪನ್ ಗೊಳವ ಅಂತ ಹತ್ಕೊಂಡು ಫೋನ್ ಮಾಡೋನೆ. ಹೂನಪ್ಪ, ನಿಜಾನೇ. ರಾಮನ್ ಸಿಕ್ಕಿದ್ನೇನಪ್ಪ? ಇಲ್ಲ ಅಣ್ಣ, ಸಿಕ್ಕೇ ಇಲ್ಲ ಅಣ್ಣ. ರಾಮನ್ ಸಿಕ್ಕಿದ್ರೆ ಇದೆಲ್ಲ ಆತನೇ ಇರಲಿಲ್ಲ ಅಣ್ಣ. ಏನು ಮಾಡ್ತೀಯಪ್ಪ? ನಮ್ಮ ಟೈಮ್ ಕೆಟ್ಟೋಗದೆ. ಏನು ಮಾಡೋಕ್ಕಾಗಲ್ಲ. ಏನೋ ಒಳ್ಳೇದು ಮಾಡಬೇಕು ಅಂತ ಹೋದ್ರೆ ಯಾಕೋ ದೇವ್ರಿಗೆ ಇಷ್ಟ ಆಗಿಲ್ಲ ಅನ್ಸದೆ. ಅದಕ್ಕೆ ನಮಗೆ ಶಿಕ್ಷೆ ಕೊಡ್ತಾವನೆ. ಏನು ಮಾಡೋಕ್ಕಾಗಲ್ಲ ಬಿಡು. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಏನು ಯೋಚನೆ ಮಾಡಬೇಡ ಅಣ್ಣ. ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಹೋಗ್ತೀನಿ, ಒಂದು 2 ದಿವಸ ಇರ್ತೀನಿ. ಏನೋ ಒಂದು ವ್ಯವಸ್ಥೆ ಮಾಡ್ರಪ್ಪ. ಏನು ಮಾಡೋಕ್ಕಾಗ್ತದೆ? ಇಲ್ಲ, ನಾನು ಬರ್ತೀನಿರು. ನಿನ್ನ ಕೆಲಸ ನೀನು ನೋಡು. ನಿಮ್ಮ ಕೆಲಸ ನೀವು ನೋಡ್ಕೊಂಡು ಏನಕ್ಕೆ ಇವಾಗ ಬರೋದು ನೀವು? ಇಲ್ಲ, ನಂಗೆ ಯಾಕೋ ಇಲ್ಲಿ ಮನ್ಸು ತಡಿತಾ ಇಲ್ಲ. ನಾನು ಬರ್ತೀನಿ. ಇಲ್ಲ ಅಣ್ಣ, ನಾನು ಬರಬೇಕು. ನನ್ಗೆ ಯಾಕೋ ಇಲ್ಲಿ ಮನ್ಸು ಇರೋಕ್ಕಾಗ್ತಾ ಇಲ್ಲ. ನಾನು ಬರ್ತಾ ಇದ್ದೀನಿ. ಹಲೋ ಹಲೋ, ಹೇಳೋದು ಮಾತು ಕೇಳಲ್ಲ ಈ ಮಕ್ಕಳು. ತಾತ, ರಾಮನು ಕರ್ಕೊಂಡು ಹೋಗು ತಾತ ನಿನ್ನ ಜೊತೆಗೆ. ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಕರ್ಕೊಂಡು ಹೋಗ್ಬೋದಮ್ಮ, ಏನು ತೊಂದರೆ ಇಲ್ಲ. ಅವ್ನು ಕೆಲಸ ಹೊತ್ತೈತಮ್ಮ, ಕೆಲಸ ಹೊತ್ತೈತೆ. ಅದ್ರ ಬಗ್ಗೆ ಆಲೋಚನೆ ಮಾಡಿದ್ಯಾ ನೀನು? ನಾನು ವಯಸ್ಸಾದವನು ಬಿಡು. ನನ್ನ ಕತೆ ನೀವು ಬಾಳಿ ಬದುಕಬೇಕಾಗಿರೋರು. ಅವ್ನು ಕೆಲಸ ಹೋಗ್ಲಿನಾ? ಎಷ್ಟು ಕಷ್ಟಪಟ್ಟು ಹೋದವನು ಕೆಲಸ ಗಿಡಿಸ್ಕೊಳಕ್ಕೆ. ನೋಡಮ್ಮ, ನಾನು ಹೇಳ್ದಂಗೆ ಕೇಳ್ಬೇಕು ನೀವೆಲ್ಲನೂ. ಬಾಯಿಗೆ ಮುಚ್ಕೊಂಡಿರ್ಬೇಕು. ಕರ್ಕೊಂಬರಕ್ಕೆ ಒಂದು ವ್ಯವಸ್ಥೆ ಮಾಡ್ರಿ ಸಾಕು. ಹಾಗಾದ್ರೆ ನೀವು ಅರೆಸ್ಟ್ ಆಗ್ತೀರಾ ತಾತ? ಇನ್ನು ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಮೇಲೆ ಸಿಂಚನ ಬಂದೇ ಬರ್ತಾಳೆ. ಶಾನ್ ಬಗ್ರೆ, ಶಾನ್ ಬಗ್ರೆ. ನೋಡ್ದಾ, ನಾನು ಹೇಳಿಲ್ಲ? ಕಣ್ಣೀರು ನಿಲ್ಸೋ ಕಣ್ಣೀರು. ನಡೀರಿ ತಾತ, ಒಂದು 3 ದಿವಸ ಎಲ್ಲಾದರೂ ಮುಚ್ಚಿಕೊಂಡಿದ್ರೆ ನಾನು ಬೇಲ್ ತಗೊಂಬಂದ್ಬಿಡ್ತಾ ಇದ್ನಲ್ಲ ತಾತ. ಇಲ್ಲಮ್ಮ, ನಂಗೆ ಇಷ್ಟ ಇಲ್ಲ. ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದಿದ್ರೆ ನೀನು ಹೇಳ್ದಂಗೆ ಕೇಳ್ತೈತೆ. ಆ ಭಗವಂತ ನಿತ್ಯ ಏನಾದರೂ ಅದೇ ಆಗ್ಬಿಡಿ. ಕಾರುಣ್ಯ, ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಬೇಗ ಏನಾದರೂ ಒಂದು ವ್ಯವಸ್ಥೆ ಮಾಡು. ಅಣ್ಣನ ಕರ್ಕೊಂಬರೋಣ. ಸರಿ ಅಮ್ಮ, ಆಯಿತು, ಹೋಗು ಬೇಗ. ನಾನು ಇವತ್ತು ಡ್ಯೂಟಿಗೆ ರಜಾ ಮಾಡ್ತೀನಿ. ನೀನು ಏನಾದರೂ ಒಂದು ವ್ಯವಸ್ಥೆ ಮಾಡು. ಸಿಂಚನ ಬಮ್ಮ. ಅಪ್ಪ, ಅವರೆಲ್ಲ ಹೇಳ್ತಾ ಇರೋದು ನಿಜನೇನಾ? ಹೂನಮ್ಮ, ನಿಜನೇ. ಅಲ್ಲಪ್ಪ, ಏನು ನಡೀತು ಅಂತ ನನ್ನ ಹತ್ರ ಮುಚ್ಚುಮರ ಹೇಳ್ದಿರ ಹೇಳ್ರಪ್ಪ. ನೀವು ಈ ತಪ್ಪು ಮಾಡಿದ್ದೀರಂದ್ರೆ ನಾನು ನಂಬಲ್ಲ. ಅದಕ್ಕೇನೋ ಒಂದು ಬಲವಾದ ಕಾರಣ ಇರ್ತೈತೆ. ನನ್ನ ಹತ್ರ ಹೇಳ್ರಿ. ನಿಮ್ಮ ಮಗಳು ಅಂತ ಹೇಳ್ರಿ. ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಹೇಳ್ಬೇಡ್ರಿ. ನಿಮ್ಮ ಮಗಳು ಅಂತ ಹೇಳ್ರಿ. ಹೇಳ್ತೀನಮ್ಮ ಸಿಂಚನ, ನೀನು ಕೇಳ್ದಿರ ಇನ್ಯಾರು ಕೇಳಲಿ? ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಏನು ಬಂದವ್ರೆ? ಅವರ ಅಮ್ಮನು 2ನೇ ಹೆಂಡ್ತಿ. ಇವಾಗ ರಾಮನ್ನು ಅಂತ ಅವನಲ್ಲ, ಆ ಅಪ್ಪನು 1ನೇ ಹೆಂಡ್ತಿ ಮಗನಂತೆ. ಆ ಅಪ್ಪನ ನಾನು ಸಾಯಿಸ್ಬೇಕು ಅಂತ ಇವ್ರು ಅನ್ಕೊಂತ ಇದ್ರು. ಆ ರಾಮನ್ನು ನಮ್ಗೆ ಪರಿಚಯ ಇದ್ದಾನೆ. ಒಳ್ಳೆ ವ್ಯಕ್ತಿನಮ್ಮ.
ಅಪ್ಪನ ಯಾಕೋ ಸಾಯ್ಸೋಕೆ ನಮ್ಗೆ ಮುಂಚೆ ಬರಿಲ್ಲ. ಸುಮ್ಮನೆ ಸತ್ತೋಗಂಗೆ ಮಲಗಿಸ್ಬಿಟ್ಟು ಒಂದು ಫೋಟೋ ತೆಗೆದು ಅವ್ರಿಗೆ ಕಳಿಸಿದ್ರಿ. ನಾವೇ ಹೇಳಿದ್ರಿ, ನಾವೇ ಸಾಯಿಸ್ತೀರಿ, ಆ ದುಡ್ಡು ನಮಗೆ ಕೊಟ್ರಿ ಅಂತ. ಫೋಟೋ ಕಳಿಸ್ಬಿಟ್ಟು ಬೆಂಗಳೂರಾಗ ಆದಿಶಂಕರ್ನವ್ರ ಮನೆಗೆ ಕಳಿಸಿದ್ರಿ ನಾವು. ನೀನು ಅಲ್ಲಿರಪ್ಪ ಒಂದು 2 ದಿವಸ, ತಿರುಗಿ ಏನೇನ ಬದುಕಿದೀಯ ಅಂತ ಗೊತ್ತಾದ್ರೆ ನಿನ್ಗೆ ತೊಂದರೆ ಮಾಡ್ದಾರೋ ಅಂತ ಕಳಿಸಿದ್ರಿ ಅಲ್ಲಿಗೆ. ನಮ್ಮ ಮನೆ ಬರೋ ಕೆಟ್ಟದೋ ಏನೋ, ಅಪ್ಪನ ಅಲ್ಲಿಂದ ಎಲ್ಲೋ ಬೇಜಾರು ಮಾಡ್ಕೊಂಡು ಹೊರಟೋಗ್ಬಿಟ್ಟವನಮ್ಮ. ಅಯ್ಯೋ ಎಲ್ಲವನಂತಪ್ಪ ಇವಾಗ? ಗೊತ್ತಿಲ್ಲಮ್ಮ ಎಲ್ಲವನು. ಫೋನು ಚುಚ್ಚಾಪು ಅಂತ ಬರ್ತಾದೆ. ಅದೇನು ಫೋನ್ ಆಯಿತೋ ಇಲ್ಲ ಎಲ್ಲನ ಕಳೆದೋಯ್ತೋ ಇಲ್ಲ ಬೇಡ ಅಂತ ಬಿಸಾಕಿದ್ನೋ ಏನೂ ಗೊತ್ತಿಲ್ಲ. ಇವಾಗ ಇವ್ರು ಇಷ್ಟೆಲ್ಲ ಮಾಡಿದವರು ಲಾಸ್ಟ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದವ್ರೆ. ಇವರೇ ಎಲ್ಲ ಮಾಡಿದ್ದು, ಇವಾಗ ಕಂಪ್ಲೇಂಟ್ ಕೊಡೋಕೆ ಬಂದವ್ರೆ. ಯಾರನ್ನ ನಂಬೋದು ಯಾರನ್ನ ಬಿಡೋದಮ್ಮ ಇವಾಗಿನ ಕಾಲದಾಗೆ? ನೀನೇ ಹೇಳಮ್ಮ. ಈ ಸದ್ಯಕ್ಕೆ ರಾಮಣ್ಣ ನಿಂತಿದ್ರೆ ಚೆನ್ನಾಗಿತ್ತಾಯ್ತಲ್ಲಪ್ಪ. ಹಾಂ, ಅವತ್ತು ನಾನು ನಮ್ಮ ಅಪ್ಪನ ಇಬ್ಬರೇ ಅದು ಯಾವುದೋ ಲಾರಿ ತಂದು ಆ ರಾಮಣ್ಣ ಪಕ್ಕದಾಗ ನಿಲ್ಲಿಸ್ಬಿಟ್ಟು ರಾಮಣ್ಣ ಫೋಟೋ ಎಲ್ಲ ತೆಗೆದು ಕಳಿಸಿದ್ದು ನಾನು ನಮ್ಮ ಅಪ್ಪನೇ. ಅಪ್ಪ ನಾನೇನು ಮಾಡೋಕ್ಕಾಗಲ್ಲಪ್ಪ. ಅಮ್ಮ ನಿನ್ನ ಮೇಲೆ ಒತ್ತಡ ಮಾಡ್ತಾಯಿಲ್ಲ ನಾನು. ನಿನ್ನ ಕೆಲಸ ನೀನು ಮಾಡು ಆಯಿತಾ? ಸರಿನಪ್ಪ. ಅವರು ರಾಮು ಮೇಲೆ ಹೇಳಿದ್ರು. ಅಯ್ಯೋ ರಾಮು ನಿಂತ್ಕೊಂಡಿದ್ನಷ್ಟೇ ಅಮ್ಮ, ಮಾತಾಡೋವಾಗ ನಿಂತ್ಕೊಂಡಿದ್ನಷ್ಟೇ. ರಾಮನು ಗೊತ್ತಲ್ಲ ಒಳ್ಳೆ ಮನುಷ್ಯನು. ಅಪ್ಪ ಅಣ್ಣ ಪಾಪ ಯಾಕೆ ತೊಂದರೆ ಕೊಡೋದು ಅಂತ ಹೇಳ್ತಾನೆ. ರಾಮುಗ ಇದಕ್ಕೆ ಯಾವುದೇ ಸಂಬಂಧ ಇಲ್ಲಮ್ಮ, ಯಾವುದೇ ಸಂಬಂಧ ಇಲ್ಲ. ನಾನು ನಮ್ಮ ಅಪ್ಪನೇ ಅವತ್ತು ಫೋಟೋ ತೆಗ್ಸಿದ್ದು. ಸಿಂಚು ನಿಮ್ಮ ದೊಡ್ಡಪ್ಪನ ಅಂತವನಂತ ನಿನ್ಗೆ ಗೊತ್ತಿಲ್ಲೇನಮ್ಮ. ಕರ್ಕೊಂಡು ಹೋಗ್ಬೇಡಮ್ಮ, ನಿನ್ನ ಕಾಲು ಕಣ ಬೀಳ್ತೀನಿ, ಕರ್ಕೊಂಡು ಹೋಗ್ಬೇಡ ನಿಮ್ಮ ದೊಡ್ಡಪ್ಪನ. ಬಿಡಮ್ಮ, ನನಗೂ ಬೇಜಾರೆ, ಆದರೆ ನನ್ನ ಕೆಲಸ ನಾನು ಮಾಡಲೇಬೇಕಲ್ಲ. ಅಂಬುಜಿ ಬಾಯಿ ಕಡಕ. ಸ್ವಾಮಿ ಯಾಕೆ ಸ್ವಾಮಿ ಇಂಥ ಕೆಲಸ ಮಾಡೋಕ್ಕೆ ಹೋದೆ? ಯಾಕಪ್ಪ ಬೇಕಾಗಿತ್ತು? ಒಬ್ರಿಗೆ ಒಳ್ಳೇದು ಬಯಸ್ಕೊಟ್ಟಪ್ಪ. ಇವಾಗಿನ ಕಾಲದಾಗೆ ಕೆಟ್ಟದಾದೈತಪ್ಪ. ನಮ್ಮ ಪಾಡಿಗೆ ನಾವು ಇರಬೇಕಪ್ಪ. ನೋಡ್ದ ಯಾರನ್ನ ಉಳ್ಸೋಕೋಗಿ ಇವತ್ತು ನೀನು ಸಿಕ್ಕಾಕೊಂಡೆ. ನೋಡಂಬುಜಿ ಏನೇನೋ ಮಾತಾಡಬೇಡ. ನಮ್ಮ ಟೈಮ್ ಸರಿ ಇಲ್ಲ. ಸರಿ ಇಲ್ದಾಗ ಹಗ್ಗ ಕೂಡ ಆವಾಗ್ತದೆ ಆಯಿತಾ? ಸಿಂಚು ಕೆಲಸ ಸಿಂಚು ಮಾಡಲಿ, ಸುಮ್ಮನೆ ಇರು ನೀನು. ನಡಿ ಆ ಕಡೆಗೆ ನಡಿ. ಸಿಂಚು ನಡಿಯಮ್ಮ. ಸಿಂಚು ನಡಿ. ನೀನ್ಯಾಕೆ ಬರ್ತಾ ಇರೋದು? ತಪ್ಪು ಮಾಡಿರೋದು ನಾನು, ಅವ್ರನ್ನ ಕರ್ಕೊಂಬಂದಿರೋದು ನಾನು, ಅವತ್ತು ಫೋಟೋ ತೆಗ್ದಿದ್ದು ನಾನು, ಲಾರಿ ಅವ್ರನ್ನ ಅಲ್ಲಿ ಕರ್ಕೊಂಬಂದು ನಿಲ್ಸಿದ್ದು ನಾನು. ಓ ನೀನು ಹಿಂಗೆಲ್ಲ ಹೇಳ್ಬೇಡ, ನಂದು ತಪ್ಪದೆ. ಬೇಕಾದ್ರೆ ಲಕ್ಷ್ಮಣ್ ಕೇಳೋ. ಹೌದು ಲಕ್ಷ್ಮಣ್ ನಿನ್ನ ಹೆಸರು ಹೇಳ್ದ. ನಿನ್ನ ಹೆಸರು ಹೇಳಿದ್ನು, ಚಿಕ್ಕ ರಾಮು ಹೆಸರು ಹೇಳಿದ್ನು. ಸಿಂಚು ರಾಮಂದು ಏನೂ ತಪ್ಪಿಲ್ಲಮ್ಮ. ಬಂದು ಮಾತಾಡ್ತಾ ಇದ್ದಾಗ ಅಲ್ಲಿ ನಿಂತ್ಕೊಂಡಿದ್ನ ಅಷ್ಟೇ. ಅಷ್ಟು ಬಿಟ್ಟರೆ ರಾಮಂದು ಏನೂ ತಪ್ಪಿಲ್ಲಮ್ಮ. ನಡಿಯಮ್ಮ ಹೋಗೋಣ. ನಡಿ ಅಣ್ಣ. ನಡಿಯಮ್ಮ ಸಿಂಚು. ಅಣ್ಣ ನಡಿಯಮ್ಮ ನೀನು ನಡಿ. ಕಾರುಣ್ಯ ಬೇಗ ಹೋಗು, ಅದೇನೋ ಒಂದು ವ್ಯವಸ್ಥೆ ಮಾಡು. ನಮ್ಮ ಸಮ ನೀನು ಯಾಕೆ ನಿಂತ್ಕೊಂಡಿದ್ಯಾ? ಹಾಂ ಸರಿ ರಮ್ಮ, ಆಯಿತು. ಅಯ್ಯೋ ಭಗವಂತ, ಎಂಥ ಕೆಲಸ ಮಾಡ್ಬಿಟ್ಟಪ್ಪ. ಅತ್ತೆ ಸರೋಜಿ, ಅತ್ತೆ ಮಾವನ್ ಕರ್ಕೊಂಡು ಹೊಟ್ಬಿಟ್ಲ ಸಿಂಚು. ಹೂನೇ ನಿಮ್ಮ ಮಾವನ್ನ ಚಿಕ್ಕವನ್ನ ಇಬ್ಬರನ್ನು ಕರ್ಕೊಂಡು ಹೋದ್ಲೆ. ರಾಮು ಏನಮ್ಮ ಅದು ಪೊಲೀಸ್ ಜೀಪ್ ತಾನೆ? ಹೂನಮ್ಮ. ಏನಕ್ಕೆ ಬಂದಿತ್ತು ಪೊಲೀಸ್ ಜೀಪು? ಅದಾ ಏನಕ್ಕೂ ಇಲ್ಲಮ್ಮ. ನಡಿಮ್ಮ ನೀನು ಒಳಕ್ಕೆ. ಅಲ್ಲ ಹೇಳು, ನಮ್ಮನೆ ಹತ್ರಕ್ಕೆ ಏನಕ್ಕೆ ಬಂದು ಸಿಂಚು ಬಂದಿದ್ಲಾ? ಹ್ಞೂ ಬಂದಿದ್ದು, ಅತ್ತೆ ಬಂದಿದ್ಲು. ಇದ್ಯಾಕತ್ತೆ ಹಿಂಗಂತ ಇದೆಯಾ? ಏನಾಯ್ತು? ಅಲ್ಲೇ ನಿಮ್ಮ ಮಾವನು ನಿಮ್ಮ ಯಜಮಾನ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ. ಯಾಕ? ನಮ್ಮ ಯಜಮಾನ್ ಏನು ಮಾಡಿದ್ವ? ನಮ್ಮ ಮಾವನು ಏನು ಮಾಡಿದ್ರು? ಯಾಕತ್ತೆ ಏನಾಯ್ತತ್ತೆ? ಅಮ್ಮ ಏನು ತಿಳಿತಾ ಇಲ್ಲ ನಂಗೆ. ಅವ್ರು ಹೇಳೋದು ಏನು ಅರ್ಥನೇ ಆಗ್ತಾ ಇಲ್ಲ. ಏನೇನೋ ಹೇಳ್ತಾರೆ. ನಾವು ಮನೆಗೆ 24 ಗಂಟೆ ಹೆಂಗಸ್ರು ಇಟ್ಕೊಂಡು ನಮಗೆ ತಿಳಿದಿರೋ ಈ ಗಂಡಸ್ರಿಗೆ ಏನೇನು ಕೆಲಸಕ್ಕೆ ಮಾಡ್ತಾರೆ ನೋಡು. ಏನು ಮಾಡ್ಬೇಕು ಅನ್ನೋದಕ್ಕೆ ತೋರ್ತಾ ಇಲ್ಲ. ಯಾರನ್ನ ಕೊಲೆ ಮಾಡೋರೆ ಅಂತ ಅವರು, ಕೊಲೆ ಮಾಡಿಲ್ಲ ಅಂತ ಇವರು, ಏನನ್ನೋದು ತಿಳಿತಾ ಇಲ್ಲ ನಂಗೆ. ಅತ್ತೆ ಮಾವನು ನಮ್ಮ ಯಜಮಾನು ಇಬ್ಬರು ಕೊಲೆ ಮಾಡ್ತಾರಾ? ಅಯ್ಯೋ ಸರಿ ಹೋಯ್ತು ಕತೆ. ಇದೆಲ್ಲ ಸುಳ್ಳು ಅತ್ತೆ. ನೀನು ನಾನು ಸುಳ್ಳು ಅಂತ ಹೇಳಿದ್ರೆ ಜನ ಹೇಳ್ಬೇಕಲ್ಲ ಸುಳ್ಳು ಅಂತ. ಎಂತ ಕೆಲಸ ಆಗೋಯ್ತಮ್ಮ. ಲೇರಮ್ಮ ಏನೇನ ಮಾಡಲೇ ಕರ್ಕೊಂಬೋಗೋ ನಿಮ್ಮ ತಾತನ. ಆಗಿರು ಅಂಬುದು ಇವಾಗ ಕರ್ಕೊಂಡು ಹೋಗೋರೆ. ಒಂದು ನಿಮಿಷ ಅವರೆಲ್ಲ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ್ದಾದ್ಮೇಲೆ ನಾವು ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಅವಕಾಶ ಕೊಡೋದು. ಅವ್ರು ವಿಚಾರಣೆ ಮಾಡುವಾಗ ನಮ್ಮನ್ನೇನು ಒಳಕ್ಕೆ ಅವ್ರು ಬಿಡ್ಸ್ಕೊಳ್ಳಲ್ಲ. ಒಂದು ಸ್ವಲ್ಪ ಹೊತ್ತಿರುವ ಕಾರುಣ್ಯ ಓದ್ತಾಳೆ. ಕಾರುಣ್ಯ ಹೋಗಿ ಮಾತಾಡ್ತಾಳೆ. ಏನೋ ಒಂದು ಮಾಡ್ರಪ್ಪ, ಏನೋ ಒಂದು ಮಾಡ್ರು, ನಂಗೆ ಗಂಡಗೆ ವಯಸ್ಸಾಗೈತೆ. ಏನೇನು ಹೆಚ್ಚಾಯ್ತು ಕಡಿಮೆ ಆಯ್ತು, ಯಾರು ಅದಕ್ಕೆ ಕೊನೆ? ರಾಮು ಏನಾಯ್ತಪ್ಪ, ಏನಾಯ್ತಂತ ಹೇಳು. ಯಾಕ್ರು ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ಅಮ್ಮ ಏನೂ ಆಗಿಲ್ಲ, ನೀನು ಸ್ವಲ್ಪ ಸುಮ್ಮನೆ ಇರಮ್ಮ. ರಾಮ ಬಂದೇ ಇರಮ್ಮ ನೀನು. ಎಂತ ಕೆಲಸ ಆಗೋಯ್ತು. ಅದೇ ಕಾರುಣ್ಯ ಕರ್ಕೊಂಬತ್ತಾಳೆ ಬಾ ಅತ್ತೆ. ದಿಗಿಬಿಬೇಡ ಬಾ, ಅವಳು ಕರ್ಕೊಂಬತ್ತಾಳೆ, ಅವಳು ಬುದ್ಧಿವಂತಳು. ಕರ್ಕೊಂಬತ್ತಾಳೆ ಬಾ, ನೀನೇನು ದಿಗಿಬಿಬೇಡ. ಮಾವನ್ ತಪ್ಪು ಮಾಡಿಲ್ಲ ಬಾ. ಆ ಭಗವಂತನಿಗೆ ಒಬ್ಬನಿಗೆ ತಿಳಿದಿದ್ರೆ ಸಾಕು, ಜನಕ್ಕೇನು ಅವಶ್ಯಕತೆ ಇಲ್ಲ. ಬಾತೆ ನೀನು ಅಳ್ಬೇಡ ಬಾತೆ. ಇವಾಗಿನ ಕಾಲದಾಗ ಯಾರಿಗೂ ಒಳ್ಳೇದು ಮಾಡ್ಕೊಡ್ದಲೇ, ಯಾರಿಗೂ ಒಳ್ಳೇದು ಮಾಡ್ಕೊಡ್ದು. ರಾಮು
ಇದು ಕಾರುಣ್ಯನ ಕಳಿಸ್ಬಿಟ್ಟು ಬರ್ತೀನಿ. ಅಯ್ಯೋ ಎಂತ ಕೆಲಸ ಆಗೋಯ್ತು. ಮಾವನು ಚಿಕ್ಕವನು ಕೊಲೆ ಮಾಡ್ತಾರ. ಏನಪ್ಪ ಇವೆಲ್ಲ ವಿಚಿತ್ರ, ಏನು ತಿಳಿತಾ ಇಲ್ಲ ನಂಗೆ.